ಹೋ ಓಪನೋಪನೋ ಅಂದ್ರೆ ಏನು? ಮ್ಯಾನಿಫೆಸ್ಟೇಷನ್ ಟೂಲ್ ಅನ್ಕೊಳ್ತಾ ಇದ್ದೀರಾ? ನೀವೇನಾದ್ರೂ ಮ್ಯಾನಿಫೆಸ್ಟ್ ಮಾಡ್ಕೋಬೇಕಂದ್ರೆ ನಾನು ಓಪನೋಪನೋ ಹೇಳ್ಕೊಂಡೆ ಆದ್ರೆ ನನಗೆ ಬೇಕಾಗಿರೋದು ಸಿಕ್ಕಿಲ್ಲ ಅಂತ ಕೇಳ್ತಾ ಇದ್ದೀರಾ? ಜಾಬ್ ಬೇಕಾ? ಒಳ್ಳೆ ಆರೋಗ್ಯ ಬೇಕಾ? ಹಣ ಬೇಕಾ? ಒಳ್ಳೆ ರಿಲೇಶನ್ಶಿಪ್ ಬೇಕಾ? ಎಲ್ಲದಕ್ಕೂ ಓಪನೋಪನೋ ಖಂಡಿತ ಹೇಳ್ಕೋಬಹುದು. ಆದರೆ ಯಾಕೆ ಸಿಗ್ತಾ ಇಲ್ಲ ಅಂತ ಕೇಳ್ತಾ ಇದ್ದೀರಲ್ವಾ? ಯಾಕೆಂದ್ರೆ ಓಪನೋಪನೋ ಮ್ಯಾನಿಫೆಸ್ಟೇಷನ್ಗೋಸ್ಕರ ನಾವು ಯೂಸ್ ಮಾಡಲ್ಲ. ಖಂಡಿತ ನಾವು ಓಪನೋಪನೋ ಯೂಸ್ ಮಾಡೋದು ಯಾವ ಕಾರಣಕ್ಕೆ ಅಂದ್ರೆ, ನಮ್ಮಲ್ಲಿ ನಮ್ಮ ಈ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಜಾಬ್ ಬೇಕು ಅಂದ್ರೆ ಜಾಬ್ ಅನ್ನು ಕುರಿತು ನಮ್ಮಲ್ಲಿ ಯಾವ ನೆಗೆಟಿವ್ ಎನರ್ಜೀಸ್ ಇದೆಯೋ, ನೆಗೆಟಿವ್ ಥಾಟ್ಸ್ ಇದೆಯೋ ಅದನ್ನ ಕ್ಲೆನ್ಸ್ ಮಾಡೋಕೆ ನಾವೀ ಓಪನೋಪನೋ ಹೇಳ್ಕೊತೀವಿ. ಏನಾದ್ರೂ ಬೇಕು ಅಂದಾಗ ಅದನ್ನ ಕ್ಲೆನ್ಸ್ ಮಾಡೋಕೆ ಓಪನೋಪನೋ ಹೇಳ್ಕೊಂಡಾಗ ಅದು ಕ್ಲೀನ್ ಆಗುತ್ತೆ. ಕ್ಲೀನ್ ಆದಾಗ ನಮ್ಮ ಫ್ರೀಕ್ವೆನ್ಸಿ ಹೈ ಆಗುತ್ತೆ. ಫ್ರೀಕ್ವೆನ್ಸಿ ಹೈ ಆದಾಗ ಏನಾಗುತ್ತೆ? ಅಟ್ರಾಕ್ಟ್ ಮಾಡ್ತೀವಿ ನಮ್ಗೆ ಏನ್ ಬೇಕೋ ಅದನ್ನ. ಸೊ ಇದು ಯಾವುದೇ ವಿಷಯಕ್ಕಾಗ್ಲಿ ಹೋ ಓಪನೋಪನೋ ಅಂದ್ರೇನೆ ಕ್ಲೆನ್ಸಿಂಗ್, ಕರ್ಮಗಳನ್ನ ಕ್ಲೀನ್ ಮಾಡೋದು. ಕರ್ಮ ಅಂದ್ರೆ ಏನು? ನಾವು ಮಾಡ್ಕೊಳ್ಳೋ ನೆಗೆಟಿವ್ ಥಾಟ್ಸು, ಯಾರ್ಯಾರ ಮೇಲೋ ಏನೇನೋ ಮಾತಾಡ್ಕೋತಾ ಇರ್ತೀವಿ, ಅನ್ಕೋತಾ ಇರ್ತೀವಿ, ಇನ್ನೊಬ್ಬರನ್ನ ಬೈಕೊಳ್ಳೋದು, ಬೇಜಾರ್ ಮಾಡ್ಕೊಳ್ಳೋದು, ನಾವಿನ್ನೊಬ್ಬರನ್ನ ಹರ್ಟ್ ಮಾಡೋದು, ಅವರಿಂದ ನಾವು ಹರ್ಟ್ ಆಗೋದು, ಇದೆಲ್ಲ ಕರ್ಮ, ನೆಗೆಟಿವ್ ಥಾಟ್ಸ್ ಇದೆಲ್ಲ ನಮ್ಮಲ್ಲಿ ಈ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಕುತ್ಕೊಂಡ್ಬಿಟ್ಟಿರುತ್ತೆ. ಸೊ ನಮ್ಮ ಮ್ಯಾನಿಫೆಸ್ಟೇಷನ್ಸ್ ಚೆನ್ನಾಗ್ ಆಗ್ಬೇಕು, ಬೇಗ ನಮ್ಗೆ ಸಿಗಬೇಕು ಅಂದಾಗ ಕ್ಲೀನ್ ಮಾಡ್ಕೋತೀವಿ ನಮ್ಮನ್ನ ನಾವು. ನಮ್ಮ ಈ ಸಬ್ ಕಾನ್ಶಿಯಸ್ ಮೈಂಡ್ ನ ಕ್ಲೀನ್ ಮಾಡ್ಕೊಳ್ಳೋದಿಕ್ಕೆ ಈ ಓಪನೋಪನೋನ ಹೇಳ್ಕೊತೀವಿ. ಈಗ ಅರ್ಥ ಆಯ್ತಾ ಓಪನೋಪನೋ ಅಂದ್ರೆ ಏನು, ಯಾಕೆ ನಿಮ್ಗೆ ಎಲ್ಲದಕ್ಕೂ ಸಿಗ್ತಾ ಇಲ್ಲ ಅಂತ? ಸೊ ನಿಮ್ಮನ್ನ ನೀವು ಕ್ಲೀನ್ ಮಾಡ್ಕೊಂಡ ನಂತರ ಮತ್ತೆ ಅದರ ಬಗ್ಗೆ ನೀವು ನೆಗೆಟಿವ್ ಆಗಿ ಮಾತಾಡ್ತಾ ಇದ್ದಾಗ ಖಂಡಿತ ಸಿಗಲ್ಲ. ನೀವು ನಿಮ್ಮನ್ನ ಕ್ಲೀನ್ ಮಾಡ್ಕೊಂಡಾದ್ಮೇಲೆ ನಿಮ್ಮ ಫ್ರೀಕ್ವೆನ್ಸಿ ಹೈ ಆಗಿರುತ್ತೆ. ಫ್ರೀಕ್ವೆನ್ಸಿ ಹೈ ಆದಾಗ ನಿಮ್ಗೆ ಏನ್ ಬೇಕೋ ಅದ್ರ ಬಗ್ಗೆ ನೀವು ಪಾಸಿಟಿವ್ ಆಗಿದ್ದಾಗ ಸಿಕ್ಬಿಡುತ್ತೆ ನಿಮ್ಗೆ. ಕ್ಲಿಯರ್ ಆಯ್ತಲ್ವಾ?